ವಿದ್ಯಾರ್ಥಿಗಳೇ, ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಈ ಒಂದು ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುವಂಥ ಪ್ರಯತ್ನ ಮಾಡೋಣ. ಇದನ್ನು ತಯಾರಿಸಿದ್ದು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ನಾಗರಾಜು ನೆಟ್ಕಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮೊದಲಿಗೆ ಭಾಗ ಎ ಭೌತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಪೂರ್ಣಗೊಳಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೇ ಕ್ವಶನ್ ನೋಡ್ತಾ ಇದ್ದೀವಿ. ಇವೆಲ್ಲವೂ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಒಂದು ಪ್ರಶ್ನೆ. ವಿದ್ಯುತ್ ಬಲ್ಬ್ನ ತಂತುವಿನಲ್ಲಿ ಉಪಯೋಗಿಸುವಂಥ ವಸ್ತು ಕೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ನೋಡ್ತಾ ಇದ್ದೀವಿ. ಆಪ್ಷನ್ ಎ ಸೋಡಿಯಂ, ಬಿ ತಾಮ್ರ, ಸಿ ಟಂಗ್ಸ್ಟನ್, ಡಿ ಅಲ್ಯೂಮಿನಿಯಂ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತಾ ಇದೆ, ಟಂಗ್ಸ್ಟನ್. ನೆಕ್ಸ್ಟ್ ಕ್ವಶನ್, ಫ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ತೋರು ಬೆರಳು ಸೂಚಿಸುವುದು ಅಂತ ಕೇಳ್ತಾ ಇದ್ದಾರೆ. ಆಯ್ಕೆಗಳು ನೋಡಬಹುದು. ವಾಹಕದ ಚಲನೆಯ ದಿಕ್ಕು, ಬಿ ಕಾಂತಕ್ಷೇತ್ರದ ದಿಕ್ಕು, ಸಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು, ಡಿ ವಿದ್ಯುತ್ ಕ್ಷೇತ್ರದ ದಿಕ್ಕು. ಸರಿಯಾದ ಉತ್ತರ ನೋಡ್ತಾ ಇದ್ದೀವಿ. ಆಪ್ಷನ್ ಬಿ ಕಾಂತಕ್ಷೇತ್ರದ ದಿಕ್ಕು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಕ್ವಶನ್, 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವು. ಆಪ್ಷನ್ಸ್ ನೋಡಬಹುದು. ಆಪ್ಷನ್ ಎ 1 ಡಯಾಪ್ಟರ್, ಬಿ 1 ವೋಲ್ಟ್, ಸಿ 1 ಸೆಂಟಿಮೀಟರ್, ಡಿ 1 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತಾ ಇದೆ, 1 ಡಯಾಪ್ಟರ್. ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 4 ನೋಡ್ತಾ ಇದ್ದೀವಿ. ವಾಹನದಲ್ಲಿ ಹಿನ್ನೋಟ ದರ್ಪಣವಾಗಿ ಉಪಯೋಗಿಸುವ ದರ್ಪಣ ಯಾವುದು ಅಂತ ಕೇಳ್ತಾ ಇದ್ದಾರೆ. 1 ಅಂಕದ ಪ್ರಶ್ನೆಗಳೆಲ್ಲವೂ. ಉತ್ತರ ನೋಡ್ತಾ ಇದ್ದೀವಿ. ವಾಹನದಲ್ಲಿ ಹಿನ್ನೋಟ ದರ್ಪಣವಾಗಿ ಉಪಯೋಗಿಸುವಂತಹ ದರ್ಪಣ ಪೀನ ದರ್ಪಣ. ಕ್ವಶನ್ ನಂಬರ್ 5, ಒಂದು ಗೋಳೀಯ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯ ಮೌಲ್ಯವು ಋಣಾತ್ಮಕವಾಗಿದ್ದರೆ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಲು ಕೇಳ್ತಾ ಇದ್ದಾರೆ. ಉತ್ತರ ನೋಡ್ತಾ ಇದ್ದೀವಿ. ಉಂಟಾದ ಪ್ರತಿಬಿಂಬದ ಸ್ವಭಾವವು ಸತ್ಯ ಮತ್ತು ತಲೆ ಕೆಳಗಾಗಿ ಇರುತ್ತದೆ. ಮುಖ್ಯ ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 6 ನೋಡ್ತಾ ಇದ್ದೀವಿ. 500 ವಾಟ್ಸ್ ದರದ ರೆಫ್ರಿಜಿರೇಟರ್ ದಿನಕ್ಕೆ 2 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 5ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವಂಥ ಶಕ್ತಿಯ ಮೌಲ್ಯವೇನು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ರೂಪಾಯಿ 600. ವಿದ್ಯಾರ್ಥಿಗಳು ಗಮನಿಸಬೇಕು ಯಾವ ರೀತಿ ಇದನ್ನು ಸಾಲ್ವ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಇದ್ದೀವಿ. ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಕುಂಚಗಳನ್ನು ಗುರುತಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಚಿತ್ರ ನೋಡ್ತಾ ಇದ್ದೀವಿ. ಸರಳ ವಿದ್ಯುತ್ ಮೋಟಾರ್ನ ಚಿತ್ರ ಮತ್ತು ಭಾಗಗಳನ್ನು ಕೂಡ ಗುರುತಿಸಿದ್ದಾರೆ. ಕುಂಚಗಳು ಗಮನಿಸಬಹುದು. ಎಕ್ಸ್ ಮತ್ತು ವೈ ಕುಂಚಗಳಿದ್ದಾವೆ. ಬಿ ಬ್ಯಾಟರಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 8ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಉತ್ತರ ನೋಡಬಹುದು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿ ಇರುತ್ತವೆ. ಮುಖ್ಯ ಪ್ರಶ್ನೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 9 ನೋಡ್ತಾ ಇದ್ದೀವಿ. ಈ ಕೆಳಗಿನ ಸಾಧನಗಳ ಕಾರ್ಯವನ್ನು ತಿಳಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೇದು ವಿದ್ಯುತ್ ಫ್ಯೂಸ್. ಉತ್ತರ ನೋಡಬಹುದು. ವಿದ್ಯುತ್ ಉಪಕರಣಗಳನ್ನು ಓವರ್ಲೋಡ್ ಮತ್ತು ರುಸ್ಸೋ ಮಂಡಲದಿಂದ ರಕ್ಷಿಸುತ್ತದೆ. ಅದರಲ್ಲಿ 2ನೇದು ನೋಡ್ತಾ ಇದ್ದೀವಿ. ಗ್ಯಾಲ್ವನೋಮೀಟರ್ನ ಕಾರ್ಯ ಕೇಳ್ತಾ ಇದ್ದಾರೆ. ಉತ್ತರ ನೋಡ್ತಾ ಇದ್ದೀವಿ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನವನ್ನು ಗ್ಯಾಲ್ವನೋಮೀಟರ್ ಅನ್ನುವರು. ಅದರಲ್ಲಿ ನೆಕ್ಸ್ಟ್ 3ನೇದು ಗಮನಿಸಬಹುದು. ವಿದ್ಯುತ್ ಜನಕ. ಉತ್ತರ ಗಮನಿಸಬಹುದು. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇನ್ನು ಇದೇ ಕ್ವಶನ್ ನಂಬರ್ 9ನಲ್ಲಿ ಅಥವಾ ಪ್ರಶ್ನೆ ನೋಡ್ತಾ ಇದ್ದೀವಿ. ಮೊದಲನೇ ಒಂದು ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಗುಣಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳಿರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನೊಂದು ಪ್ರಶ್ನೆ ಇದೆ ಅದರಲ್ಲಿ. ಪ್ರಶ್ನೆ ಬಿ, ಸೊಲೆನಾಯ್ಡ್ ಎಂದರೇನು? ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಕ್ವಶನ್ ನಂಬರ್ 10, ಪಿನ ಮಸೂರದ ಮುಂದೆ F1 ಮತ್ತು 2F1ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ.
ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. F1 ಪ್ರಧಾನ ಸಂಗಮ. ಉತ್ತರ ಗಮನಿಸಬಹುದು. ಇಲ್ಲಿ ಪ್ರತಿಬಿಂಬದ ಸ್ಥಾನ 2F2ಗಿಂತ ದೂರದಲ್ಲಿದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗು. ಮತ್ತು ನಾವಿಲ್ಲಿ ಪ್ರತಿಬಿಂಬ ರಚನೆಯ ರೇಖಾಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕ್ವಶನ್ ನಂಬರ್ 14. ಜೈವಿಕ ರಾಶಿ ಎಂದರೇನು? ಜೈವಿಕ ಅನಿಲವನ್ನು ಉಪಯೋಗಿಸುವುದರಿಂದ ಆಗುವ ಅನುಕೂಲತೆಗಳೇನು? ಉತ್ತರ ಗಮನಿಸಬಹುದು. ಸಸ್ಯ ಅಥವಾ ಪ್ರಾಣಿ ಉತ್ಪನ್ನ ಇಂಧನ ಆಕಾರಗಳನ್ನು ಜೈವಿಕ ರಾಶಿ ಎನ್ನುವರು. ಜೈವಿಕ ಅನಿಲದ ಅನುಕೂಲತೆಗಳು: ಮೀಥೇನ್, ಉರಿಸಿದಾಗ ಬೂದಿ ಶೇಷ ಉಳಿಯುವುದಿಲ್ಲ. ಇದು ಹೊಗೆ ರಹಿತವಾಗಿ ಉರಿಯುತ್ತದೆ ಅಥವಾ ಪರಿಸರ ಸ್ನೇಹಿಯಾಗಿದೆ. ಇದರ ಶಾಖ ದಕ್ಷತೆ ಹೆಚ್ಚಾಗಿರುತ್ತದೆ. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 12 ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಶ್ನೆ ಎ ಗಮನಿಸಬಹುದು. ಓಮನ ನಿಯಮ ನಿರೂಪಿಸಿ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಓಮನ ನಿಯಮ ನೋಡ್ತಾ ಇದ್ದೀವಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ರೋಧವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿಸಿದೆ: ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ಅದರಲ್ಲಿ ಪ್ರಶ್ನೆ ಬಿ ಗಮನಿಸಬಹುದು. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಮೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪರಿಹಾರ ನೋಡ್ತಾ ಇದ್ದೀವಿ. ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಉತ್ತರ ಕೂಡ ಗಮನಿಸ್ತಾ ಇದ್ದೀವಿ. ವಿದ್ಯುತ್ ಹೀಟರ್ ಸೆಳೆಯುವಂಥ ವಿದ್ಯುತ್ ಪ್ರವಾಹ 8 ಆಂಪಿಯರ್ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಅಥವಾ ಪ್ರಶ್ನೆ ನೋಡ್ತಾ ಇದ್ದಿದ್ರಲ್ಲಿ ಪ್ರಶ್ನೆ ಎ. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಉತ್ತರ ಗಮನಿಸಬಹುದು. ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. H = I²RT. ಬಿ ಪ್ರಶ್ನೆ ನೋಡ್ತಾ ಇದ್ದೀವಿ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 2 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾ ಇದ್ದಾರೆ. ವಿದ್ಯುತ್ ಪ್ರವಾಹ ಹಾಗೂ ವಿಭವಾಂತರ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಬಲ್ಬ್ನ ಸಾಮರ್ಥ್ಯ P = V × I. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಬಲ್ಬ್ನ ರೋಧ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. R = 110 ಓಮ್ ನಾವಿಲ್ಲಿ ಗಮನಿಸಬಹುದು. ಕ್ವಶನ್ ನಂಬರ್ 13 ಎ. 32 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಆನ್ಸರ್ ನೋಡ್ತಾ ಇದ್ದೀವಿ. ಸಾಲ್ವ್ ಮಾಡಿಬಿಟ್ಟು ಆನ್ಸರ್ ಬಂದಿದ್ದನ್ನು ನೋಡ್ತಾ ಇದ್ದೀವಿ. F = 16 ಸೆಂಟಿಮೀಟರ್ಸ್, 16 ಸೆಂಟಿಮೀಟರ್. ಬಿ ಪ್ರಶ್ನೆ ನೋಡ್ತಾ ಇದ್ದೀವಿ. 4 ಸೆಂಟಿಮೀಟರ್ ಎತ್ತರವಿರುವ ವಸ್ತುವನ್ನು 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಪರಿಹಾರ ನೋಡ್ತಾ ಇದ್ದೀವಿ. ಆನ್ಸರ್ ಕೂಡ ಬಂದಿದ್ದನ್ನು ಗಮನಿಸ್ತಾ ಇದ್ದೀವಿ. V = -37.5 ಸೆಂಟಿಮೀಟರ್ ಬಂದಿದ್ದನ್ನು ನೋಡಬಹುದು. ಪರದೆಯನ್ನು ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಪ್ರತಿಬಿಂಬವು ಸತ್ಯ ಪ್ರತಿಬಿಂಬವಾಗಿದೆ. ಪ್ರತಿಬಿಂಬವು ಸತ್ಯ ಮತ್ತು ತಲೆಕೆಳಗಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಆನ್ಸರ್ ಅನ್ನು ನೋಡಬಹುದು. ಇಷ್ಟು ಭಾಗ ಎ ಭೌತಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಗಮನಿಸ್ತಿದ್ವಿ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟ್ ಭಾಗ ಬಿ ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೂ ಅವುಗಳ ಒಂದು ಮಾದರಿ ಉತ್ತರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಮುಖ್ಯ ಪ್ರಶ್ನೆ 6. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಕ್ವಶನ್ ನಂಬರ್ 14 ನೋಡ್ತಾ ಇದ್ದೀವಿ. ನಿಂಬೆ ಹಣ್ಣಿನಲ್ಲಿರುವಂತಹ ಆಮ್ಲ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡ್ತಾ ಇದ್ದೀವಿ. ಆಪ್ಷನ್ ಎ ಟಾರ್ಟಾರಿಕ್ ಆಮ್ಲ, ಬಿ ಎಥೆನೋಯಿಕ್ ಆಮ್ಲ, ಸಿ ಸಿಟ್ರಿಕ್ ಆಮ್ಲ, ಡಿ ಲ್ಯಾಕ್ಟಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ. ಕ್ವಶನ್ ನಂಬರ್ 15.
ZnO ಪ್ಲಸ್ ಸಿ ಬಾಣದ ಗುರುತು Zn ಪ್ಲಸ್ CO. ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣಗೊಳ್ಳುವಂತಹ ವಸ್ತು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಿ, ಆಪ್ಷನ್ ಬಿ ZnO, ಆಪ್ಷನ್ ಸಿ Zn, ಆಪ್ಷನ್ ಡಿ CO. ಇಲ್ಲಿ ಈ ಒಂದು ಸಮೀಕರಣವನ್ನು ಗಮನಿಸಿದಾಗ ಇವುಗಳಲ್ಲಿ ಅಪಕರ್ಷಣಗೊಳ್ಳುವಂತಹ ವಸ್ತು ZnO, ಜಿಂಕ್ ಆಕ್ಸೈಡ್ ಇದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ZnO. ನೆಕ್ಸ್ಟ್ ಕ್ವಶನ್ ನಂಬರ್ 16. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಒಂದೇ ಆವರ್ತಕ್ಕೆ ಸೇರಿರುವ ಧಾತುಗಳಾದ ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್ಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 11, 12, 13 ಮತ್ತು 14 ಆಗಿವೆ. ಚಿಕ್ಕ ಪರಮಾಣು ಗಾತ್ರವನ್ನು ಹೊಂದಿರುವಂತಹ ಧಾತು ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡ್ತಾ ಇದ್ದೀವಿ. ಆಪ್ಷನ್ ಎ ಸೋಡಿಯಂ, ಬಿ ಮ್ಯಾಗ್ನೀಷಿಯಂ, ಸಿ ಅಲ್ಯೂಮಿನಿಯಂ, ಡಿ ಸಿಲಿಕಾನ್. ಇಲ್ಲಿ ಇವುಗಳಲ್ಲಿ ಸರಿಯಾದ ಉತ್ತರ ನೋಡ್ತಾ ಇದ್ದೀವಿ. ಆಪ್ಷನ್ ಡಿ ಸಿಲಿಕಾನ್. ಮುಖ್ಯ ಪ್ರಶ್ನೆ 7. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 17. ಕೆಟನೀಕರಣ ಎಂದರೇನು? ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಕೋವಲೆಂಟ್ ಬಂಧಗಳನ್ನು ಏರ್ಪಡಿಸಿಕೊಂಡು ಉದ್ದ ಸರಪಳಿಯ ರಚನೆಯನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನಕ್ಕೆ ಕೆಟನೀಕರಣ ಎನ್ನುತ್ತಾರೆ. ಕ್ವಶನ್ ನಂಬರ್ 18. ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎಂದರೇನು? ಉತ್ತರ ನೋಡ್ತಾ ಇದ್ದೀವಿ. ಉಷ್ಣ ಬಿಡುಗಡೆಯೊಂದಿಗೆ ನಡೆಯುವ ರಾಸಾಯನಿಕ ಕ್ರಿಯೆಗಳಿಗೆ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುವರು. ಕ್ವಶನ್ ನಂಬರ್ 19. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಎಂದು ಕರೆಯುತ್ತಾರೆ ಏಕೆ? ಉತ್ತರ ನೋಡ್ತಾ ಇದ್ದೀವಿ. ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುತ್ತದೆ. ಮುಖ್ಯ ಪ್ರಶ್ನೆ 8. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 20. ಚೆಲುವೆ ಪುಡಿ ಮತ್ತು ಅಡಿಗೆ ಸೋಡಾಗಳ ಯಾವುದಾದರೂ 2 ಉಪಯೋಗಗಳನ್ನು ಪಟ್ಟಿ ಮಾಡಿ. ಚೆಲುವೆ ಪುಡಿಯ ಉಪಯೋಗಗಳನ್ನು ಗಮನಿಸಬಹುದು. ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ನಾರುಗಳಿಗೆ ಬೆಳುಪು ನೀಡಲು ಬಳಸುವರು. ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬೆಳುಪು ನೀಡಲು ಬಳಸುವರು. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುವರು. ಕುಡಿಯುವ ನೀರನ್ನು ಕ್ರಿಮಿಗಳಿಂದ ಮುಕ್ತಿಗೊಳಿಸಲು ಸೋಂಕು ನಾಶಕವಾಗಿ ಬಳಸುವರು. ಇವುಗಳಲ್ಲಿ ಯಾವುದಾದ್ರೂ 2 ಬರಿಬೇಕಾಗ್ತಾ ಇದೆ. ಇನ್ನು ಅಡುಗೆ ಸೋಡಾದ ಉಪಯೋಗಗಳನ್ನು ಗಮನಿಸ್ತಾ ಇದ್ದೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲದ ಮಿಶ್ರಣ ಮಾಡಿ ಬೇಕಿಂಗ್ ಪುಡಿ ತಯಾರಿಸುವರು. ಜಠರದ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಆಮ್ಲಶಾಮಕವಾಗಿ ಬಳಸುವರು. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣದಲ್ಲಿ ಬಳಸುವರು. ಇದರಲ್ಲಿ ಕೂಡ ಯಾವುದಾದ್ರೂ 2 ಬರಿಬೇಕಾಗ್ತಾ ಇದೆ. ಇನ್ನು ಅಥವಾ ಪ್ರಶ್ನೆ ನೋಡ್ತಾ ಇದ್ದೀವಿ. ಮಾನವರಲ್ಲಿ ಹಲ್ಲಿನ ಸವೆತವು ಹೇಗೆ ಉಂಟಾಗುತ್ತದೆ? ಹಲ್ಲಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು? ಉತ್ತರ ಗಮನಿಸಬಹುದು. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡುತ್ತವೆ. ಬಾಯಿಯಲ್ಲಿ pH 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಎನಾಮೆಲ್ ಸವೆತಕ್ಕೊಳಗಾಗುತ್ತದೆ. ಇನ್ನು ಇದನ್ನು ತಡೆಗಟ್ಟುವಂತಹ ಕ್ರಮವನ್ನು ಗಮನಿಸಿದಾಗ ಪ್ರತ್ಯಾಮ್ಲೀಯ ಗುಣ ಹೊಂದಿರುವಂತಹ ಟೂತ್ಪೇಸ್ಟ್ ಬಳಸಿ ಹಲ್ಲಿನ ಸವೆತವನ್ನು ತಡೆಗಟ್ಟಬಹುದು. ಕ್ವಶನ್ ನಂಬರ್ 21. ಲೋಹಗಳ ಯಾವುದಾದರೂ 4 ಭೌತ ಗುಣಗಳನ್ನು ಬರೆಯಿರಿ. ಆನ್ಸರ್ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರುತ್ತವೆ. ಲೋಹಗಳು ಹೊಳೆಯುತ್ತವೆ. ಲೋಹಗಳು ಕುಟ್ಟತೆ ಹಾಗೂ ತನ್ಯತೆ ಗುಣಗಳನ್ನು ಹೊಂದಿವೆ. ಲೋಹಗಳು ಉಷ್ಣದ ಉತ್ತಮ ವಾಹಕಗಳು. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ಲೋಹಗಳು ಅತಿ ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ. ಅಥವಾ ಪ್ರಶ್ನೆ ಗಮನಿಸಬಹುದು. ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ನೋಡ್ತಾ ಇದ್ದೀವಿ. ಅಯಾನಿಕ್ ಸಂಯುಕ್ತಗಳು ಘನ ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ. ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕದಲ್ಲಿ ವಿಲೀನವಾಗುವುದಿಲ್ಲ. ಘನ ಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಅಥವಾ ಜಲೀಯ ದ್ರಾವಣದಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಪ್ರಶ್ನೆ 22. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಗ್ರಾಫೈಟ್ ದಂಡವನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಚಿತ್ರವನ್ನು ನೋಡ್ತಾ ಇದ್ದೀವಿ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದನ್ನು ತೋರಿಸುವಂಥ ಉಪಕರಣಗಳ ಜೋಡಣೆಯ ಚಿತ್ರ ಮತ್ತು ಗ್ರಾಫೈಟ್ ದಂಡವನ್ನು ಗುರುತಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮುಖ್ಯ ಪ್ರಶ್ನೆ 9. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 23. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಕಬ್ಬಿಣದ ಸಲ್ಫೇಟ್ ಬಾಣದ ಗುರುತು ಕಬ್ಬಿಣದ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್. ಉತ್ತರ ನೋಡ್ತಾ ಇದ್ದೀವಿ. FeSO4 ಬಾಣದ ಗುರುತು Fe2O3 ಪ್ಲಸ್ SO2 ಪ್ಲಸ್ SO3. ಪ್ರಶ್ನೆ ಬಿ ನೋಡ್ತಾ ಇದ್ದೀವಿ. ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್
ಬಾಣದ ಗುರುತು ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್. ಉತ್ತರ ನೋಡ್ತಾ ಇದ್ದೀವಿ Na2SO4 ಪ್ಲಸ್ BaCl2, ಬಾಣದ ಗುರುತು BaSO4 ಪ್ಲಸ್ 2NaCl. ನೆಕ್ಸ್ಟ್ ಒನ್ ತಾಮ್ರ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು ತಾಮ್ರದ ಆಕ್ಸೈಡ್. ಉತ್ತರ ಗಮನಿಸಬಹುದು 2Cu ಪ್ಲಸ್ O2 ಗಿವ್ಸ್ ರೈಸ್ ಟು 2CuO. ಹೀಗೆ ಈ ಸಮೀಕರಣಗಳನ್ನು ನಾವಿಲ್ಲಿ ಸರಿದೂಗಿಸಿ ಬರೆದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅಥವಾ ಪ್ರಶ್ನೆ ನೋಡ್ತಾ ಇದ್ದೀವಿ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಮೊದಲನೇದು, ಹೈಡ್ರೋಜನ್ ಅನಿಲವು ಕ್ಲೋರಿನ್ ಅನಿಲದೊಂದಿಗೆ ರಾಸಾಯನಿಕವಾಗಿ ವರ್ತಿಸಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. ರಾಸಾಯನಿಕ ಸಮೀಕರಣ ನೋಡ್ತಾ ಇದ್ದೀವಿ H2 ಪ್ಲಸ್ Cl2, ಬಾಣದ ಗುರುತು 2HCl. ಬಿ ಪ್ರಶ್ನೆ ಗಮನಿಸಬಹುದು, ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಉತ್ತರ ನೋಡಬಹುದು 2K ಪ್ಲಸ್ 2H2O, ಬಾಣದ ಗುರುತು 2KOH ಪ್ಲಸ್ H2. ಕ್ವಶನ್ ನಂಬರ್ 24, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಚಿತ್ರವನ್ನು ನೋಡ್ತಾ ಇದ್ದೀವಿ ಮತ್ತು ಭಾಗಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕ್ವಶನ್ ನಂಬರ್ 25, ಮೆಂಡೆಲೀವ್ ರವರ ಆವರ್ತಕ ನಿಯಮವನ್ನು ನಿರೂಪಿಸಿ. ಮೆಂಡೆಲೀವ್ ರವರ ಆವರ್ತಕ ಕೋಷ್ಟಕದ ಯಾವುದಾದರೂ ಎರಡು ಮಿತಿಗಳನ್ನು ಬರೆಯಿರಿ. ಉತ್ತರ ನೋಡ್ತಾ ಇದ್ದೀವಿ, ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಮೆಂಡೆಲೀವ್ ರವರ ವರ್ಗೀಕರಣದ ಮಿತಿಗಳನ್ನು ಗಮನಿಸಬಹುದು. ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ. ಎಲ್ಲ ಧಾತುಗಳ ಸಮಸ್ಥಾನಿಗಳು ಮೆಂಡೆಲೀವ್ ರವರ ಆವರ್ತಕ ನಿಯಮಕ್ಕೆ ಸವಾಲೆನಿಸಿದವು. ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ. ವಿಶೇಷವಾಗಿ ಭಾರಧಾತುಗಳನ್ನು ಪರಿಗಣಿಸುವಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸುವುದು ಸಾಧ್ಯವಾಗುವುದಿಲ್ಲ. ಮುಖ್ಯ ಪ್ರಶ್ನೆ 10 ಗಮನಿಸ್ತಾ ಇದ್ದೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 26, ಕೆಳಗಿನ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸಗಳನ್ನು ಬರೀಲಿಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೆಯದು ಈಥೀನ್, ಅಣುಸೂತ್ರ ನೋಡ್ತಾ ಇದ್ದೀವಿ C2H4, ರಚನಾ ವಿನ್ಯಾಸವನ್ನು ಕೂಡ ಗಮನಿಸಬಹುದು. ನೆಕ್ಸ್ಟ್ ಮೀಥೇನ್, ಅಣುಸೂತ್ರ CH4, ರಚನಾ ವಿನ್ಯಾಸ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬೆನ್ಝೀನ್ C6H6, ರಚನಾ ವಿನ್ಯಾಸ ಗಮನಿಸಬಹುದು. ಅದೇ ರೀತಿ ಪ್ರೊಪೆನಾಲ್ C3H7OH, ರಚನಾ ವಿನ್ಯಾಸವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇಷ್ಟು ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ಗಮನಿಸಿದ್ವಿ. ನೆಕ್ಸ್ಟ್ ಭಾಗ ಸಿ, ಜೀವಶಾಸ್ತ್ರ. ಜೀವಶಾಸ್ತ್ರ ವಿಭಾಗದ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಸಂಬಂಧಪಟ್ಟಂತಹ ಮಾದರಿ ಉತ್ತರಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ 11, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. ಕ್ವಶನ್ ನಂಬರ್ 27 ನೋಡ್ತಾ ಇದ್ದೀವಿ. ಸಸ್ಯಗಳಲ್ಲಿ ಹಣ್ಣು ಮತ್ತು ಬೀಜಗಳ ಉತ್ತಮ ಬೆಳವಣಿಗೆಗೆ ಕಾರಣವಾಗುವಂತಹ ಹಾರ್ಮೋನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡ್ತಾ ಇದ್ದೀವಿ. ಆಪ್ಷನ್ ಎ ಜಿಬರ್ಲಿನ್, ಬಿ ಸೈಟೋಕೈನಿನ್, ಸಿ ಅಬ್ಸಿಸಿಕ್ ಆಮ್ಲ, ಡಿ ಆಕ್ಸಿನ್. ಸರಿಯಾದ ಉತ್ತರ ಬಿ ಸೈಟೋಕೈನಿನ್. ಕ್ವಶನ್ ನಂಬರ್ 28, ಈ ಕೆಳಗಿನವುಗಳಲ್ಲಿ ಅನುವಂಶೀಯವಾಗದ ಒಂದು ಗುಣ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡ್ತಾ ಇದ್ದೀವಿ. ಎ ಪುಸ್ತಕಗಳನ್ನು ಓದಿ ಗಳಿಸಿದ ಜ್ಞಾನ, ಬಿ ಕಣ್ಣಿನ ಬಣ್ಣ, ಸಿ ಅಂಟಿರುವ ಕಿವಿ ಹಾಲೆಗಳು, ಡಿ ಮೂಗಿನ ಆಕಾರ. ಸರಿಯಾದ ಉತ್ತರ ನೋಡ್ತಾ ಇದ್ದೀವಿ. ಆಪ್ಷನ್ ಎ ಪುಸ್ತಕಗಳನ್ನು ಓದಿ ಗಳಿಸಿದ ಜ್ಞಾನ. ಮುಖ್ಯ ಪ್ರಶ್ನೆ 12, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 29, ಕೋಶೀಯ ಉಸಿರಾಟದಿಂದ ಉತ್ಪತ್ತಿಯಾಗುವ ATPಯ ಕಾರ್ಯವನ್ನು ತಿಳಿಸಿ. ATPಯು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಕೆಯಾಗುತ್ತದೆ. ಇದು ವಿಭಜನೆಗೊಂಡು ಬಿಡುಗಡೆಯಾಗುವ ಶಕ್ತಿಯು ಜೀವಕೋಶದೊಳಗಿನ ಅಂತರುಷ್ಣಕ ಕ್ರಿಯೆಗಳನ್ನು ನಡೆಸುತ್ತದೆ. ಕ್ವಶನ್ ನಂಬರ್ 30, ಅಯೋಡಿನ್ ಯುಕ್ತ ಉಪ್ಪು ನಮ್ಮ ಆಹಾರದ ಭಾಗವಾಗಿರಬೇಕು ಏಕೆ? ಉತ್ತರ ನೋಡ್ತಾ ಇದ್ದೀವಿ. ಥೈರಾಯ್ಡ್ ಗ್ರಂಥಿಯು ಸಮರ್ಪಕವಾಗಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡಲು ಅಯೋಡಿನ್ ಯುಕ್ತ ಉಪ್ಪು ನಮ್ಮ ಆಹಾರದ ಭಾಗವಾಗಿರಬೇಕು. ಕ್ವಶನ್ ನಂಬರ್ 31, ಪಕ್ಷಿಯ ಮುಂಗಾಲುಗಳು ಮತ್ತು ಮಾನವನ ಮುಂಗಾಲುಗಳು ಕೈಗಳು ರಚನಾನುರೂಪಿ ಅಂಗಗಳಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಪಕ್ಷಿ ಮತ್ತು ಮಾನವರು ಈ ಎರಡೂ ಪ್ರಭೇದಗಳ ಪೂರ್ವಜ ಒಂದೇ ಆಗಿರುವುದರಿಂದ ಪಕ್ಷಿಯ ಮುಂಗಾಲುಗಳು ಮತ್ತು ಮಾನವನ ಮುಂಗಾಲುಗಳು ರಚನಾನುರೂಪಿ ಅಂಗಗಳಾಗಿವೆ. ಮುಖ್ಯ ಪ್ರಶ್ನೆ 13, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 32, ಹೂವಿನ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಶಲಾಕ ನಳಿಕೆಯನ್ನು ಗುರುತಿಸಲಿಕ್ಕೆ ಹೇಳ್ತಾ ಇದ್ದಾರೆ.
ಹೂವಿನ ನೀಳಛೇದ ನೋಟದ ಚಿತ್ರವನ್ನು ನೋಡ್ತಾ ಇದ್ದೀವಿ ಮತ್ತು ಭಾಗಗಳನ್ನು ಗುರುತಿಸಿದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಕ್ವಶನ್ ನಂಬರ್ 33. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ವ್ಯತ್ಯಾಸವನ್ನು ನೋಡ್ತಾ ಇದ್ದೀವಿ. ಸೂಕ್ಷ್ಮಜೀವಿಗಳಿಂದ ಕೊಳೆಯುತ್ತವೆ, ಇವು ಸೂಕ್ಷ್ಮಜೀವಿಗಳಿಂದ ಕೊಳೆಯುವುದಿಲ್ಲ. ಸೂಕ್ಷ್ಮಜೀವಿಗಳಿಂದ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಕೊಳೆಯುವುದಿಲ್ಲ. ಇನ್ನು ಪರಿಸರದಲ್ಲಿ ಇವುಗಳ ಉಳಿಯುವಿಕೆ ತಾತ್ಕಾಲಿಕವಾಗಿರ್ತಾ ಇದೆ. ಇನ್ನು ಈ ಕಡೆ ನೋಡ್ತಾ ಇದ್ದೀವಿ, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ನೋಡ್ತಾ ಇದ್ದೀವಿ. ಪರಿಸರದಲ್ಲಿ ಇವುಗಳು ದೀರ್ಘಕಾಲ ಉಳಿದು ಬಿಡುತ್ತವೆ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳ ಉದಾಹರಣೆ ನೋಡ್ತಾ ಇದ್ದೀವಿ, ತರಕಾರಿ ಸಿಪ್ಪೆ, ಕಾಗದ, ಬಟ್ಟೆ ಇತ್ಯಾದಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ಉದಾಹರಣೆ ಗಮನಿಸಬಹುದು, ಪ್ಲಾಸ್ಟಿಕ್, ಗಾಜು, DDT ಇತ್ಯಾದಿ. ಮುಖ್ಯ ಪ್ರಶ್ನೆ 14. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 34. ಮಾನವರಲ್ಲಿ ತಂದೆಯಿಂದ ಮಗುವಿನ ಲಿಂಗ ನಿರ್ಧರಣೆ ಆಗುತ್ತದೆ. ಈ ಹೇಳಿಕೆಯನ್ನು ವೈಜ್ಞಾನಿಕವಾಗಿ ವಿವರಿಸಿ. ಉತ್ತರ ನೋಡ್ತಾ ಇದ್ದೀವಿ, ತಂದೆಯಿಂದ X ವರ್ಣತಂತುವನ್ನು ಪಡೆದ ಮಗು ಹುಡುಗಿಯಾಗುತ್ತದೆ ಹಾಗೂ Y ವರ್ಣತಂತುವನ್ನು ಪಡೆದ ಮಗು ಹುಡುಗನಾಗುತ್ತಾನೆ. ಆದರೆ ಹುಡುಗಿ ಮತ್ತು ಹುಡುಗ ಇಬ್ಬರೂ ತಾಯಿಯಿಂದ X ವರ್ಣತಂತುವನ್ನು ಮಾತ್ರ ಪಡೆಯುತ್ತಾರೆ. ಆದ್ದರಿಂದ ತಂದೆಯಿಂದಲೇ ಮಗುವಿನ ಲಿಂಗ ನಿರ್ಧರಣೆ ಆಗುತ್ತದೆ. ಅಥವಾ ಪ್ರಶ್ನೆ ನೋಡ್ತಾ ಇದ್ದೀವಿ, ಕೆಂಪು ಹೂಗಳನ್ನು ಕ್ಯಾಪಿಟಲ್ ಆರ್ ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯವನ್ನು ಬಿಳಿ ಹೂಗಳನ್ನು ಸ್ಮಾಲ್ ಆರ್ ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಗೊಳಿಸಲಾಗಿದೆ. ಇದರ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧವನ್ನು ತಿಳಿಸಿ. F2 ಪೀಳಿಗೆ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದೊಂದಿಗೆ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ ಮತ್ತು ದೊರೆತ ಸಸ್ಯಗಳ ಅನುಪಾತವನ್ನು ಬರೆಯಿರಿ. ಉತ್ತರ ನೋಡ್ತಾ ಇದ್ದೀವಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸಂಕರಗೊಳಿಸಿದಾಗ ಕ್ಯಾಪಿಟಲ್ ಆರ್ F1 ಪೀಳಿಗೆಯಲ್ಲಿ ಬರ್ತಾ ಇದ್ದಾವೆ. ಕೆಂಪು ಹೂಗಳನ್ನು ಉತ್ಪತ್ತಿ ಮಾಡುವಂಥ ಬಟಾಣಿ ಸಸ್ಯ. ಇನ್ನು F2 ಪೀಳಿಗೆಯನ್ನು ನಾವಿಲ್ಲಿ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ನೋಡ್ತಾ ಇದ್ದೀವಿ. ಕೆಂಪು ಹೂಗಳನ್ನು ಉತ್ಪತ್ತಿ ಮಾಡುವಂಥ ಬಟಾಣಿ ಸಸ್ಯ 3, ಬಿಳಿ ಹೂಗಳನ್ನು ಉತ್ಪತ್ತಿ ಮಾಡುವಂಥ ಬಟಾಣಿ ಸಸ್ಯ 1. ಕ್ವಶನ್ ನಂಬರ್ 35. ಓಝೋನ್ ಪದರವು ಹೇಗೆ ಉಂಟಾಗುತ್ತದೆ? ಈ ಪದರದ ಶಿಥಿಲವಾಗುವಿಕೆಗೆ ಕಾರಣವೇನು? ಓಝೋನ್ ಪದರದ ಶಿಥಿಲವಾಗುವಿಕೆಯಿಂದ ಆಗುವ ಪರಿಣಾಮವೇನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಗಮನಿಸಬಹುದು. ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡಿರುವ ಅಣುವನ್ನು ಓಝೋನ್ ಎನ್ನುತ್ತಾರೆ. O3 ಆಗಿರ್ತಾ ಇದೆ. ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು O2 ಆಕ್ಸಿಜನ್ ಪರಮಾಣು Oಗಳಾಗಿ ವಿಭಜಿಸುತ್ತವೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಪರಮಾಣುಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ. O2 ಬಾಣದ ಗುರುತು O+O, ಮತ್ತೆ ನೋಡ್ತಾ ಇದ್ದೀವಿ O+O2 ಬಾಣದ ಗುರುತು O3 ಇದು ಓಝೋನ್ ಆಗಿರ್ತಾ ಇದೆ. ಇನ್ನು ಓಝೋನ್ ಪದರ ತೆಳುವಾಗುವುದಕ್ಕೆ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋಕಾರ್ಬನ್ CFCಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು. ಒಂದು CFC ಅಣು 1,00,000 ಓಝೋನ್ ಅಣುವನ್ನು ನಾಶ ಮಾಡುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಓಝೋನ್ ಪದರ ಶಿಥಿಲಗೊಳ್ಳುವುದರಿಂದ ಆಗುವಂತಹ ದುಷ್ಪರಿಣಾಮಗಳು ಗಮನಿಸಬಹುದು. ಓಝೋನ್ ಪದರವು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿವೆ. ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡುತ್ತದೆ. ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. ಕ್ವಶನ್ ನಂಬರ್ 36. ಜರಾಯು ಎಂದರೇನು? ಇದರ ಕಾರ್ಯಗಳನ್ನು ತಿಳಿಸಿ. ಉತ್ತರ ನೋಡ್ತಾ ಇದ್ದೀವಿ. ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವಂತಹ ವಿಶೇಷ ಅಂಗಾಂಶವನ್ನು ಜರಾಯು ಎನ್ನುವರು. ಜರಾಯು ತಾಯಿಯ ರಕ್ತದ ಮೂಲಕ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸುತ್ತದೆ. ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ಪದಾರ್ಥಗಳನ್ನು ಪ್ಲಾಸೆಂಟಾದ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕಲು ಸಹಾಯ ಮಾಡುತ್ತದೆ. ಅಥವಾ ಪ್ರಶ್ನೆ ಗಮನಿಸ್ತಾ ಇದ್ದೀವಿ. ನಿಷೇಚನ ಎಂದರೇನು? ನಿಷೇಚನದ ನಂತರ ಹೂಗಳಲ್ಲಿ ಜರುಗುವ ಬದಲಾವಣೆಗಳನ್ನು ತಿಳಿಸಿ. ಉತ್ತರ ನೋಡ್ತಾ ಇದ್ದೀವಿ. ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಎನ್ನುವರು. ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರು ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಮುಖ್ಯ ಪ್ರಶ್ನೆ 15. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 37. ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾಮಸ್ತಿಷ್ಕ ಮತ್ತು ಮಧ್ಯ ಮೆದುಳನ್ನು ಗುರುತಿಸಲಿಕ್ಕೆ ಹೇಳ್ತಾ ಇದ್ದಾರೆ.
ಮಾನವನ ಮಿದುಳಿನ ರಚನೆಯನ್ನು ತೋರಿಸುವಂತಹ ಚಿತ್ರವನ್ನು ನೋಡ್ತಾ ಇದ್ದೀವಿ ಮತ್ತು ಭಾಗಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಮುಖ್ಯ ಪ್ರಶ್ನೆ 16. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ವಶನ್ ನಂಬರ್ 38. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯಗಳಲ್ಲಿ ಹೇಗೆ ಸ್ಥಾನಾಂತರಗೊಳ್ಳುತ್ತವೆ? ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ತಿಳಿಸಿ. ಉತ್ತರ ನೋಡ್ತಾ ಇದ್ದೀವಿ. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ನೋಡಬಹುದು. ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರಲ್ಪಡುತ್ತದೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಇನ್ನು ಇದರಲ್ಲಿ ಮುಂದಿನ ಪ್ರಶ್ನೆ ಏನಿದೆ ಅದರ ಉತ್ತರ ನೋಡ್ತಾ ಇದ್ದೀವಿ. ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ವಸ್ತು ಸ್ಥಾನಾಂತರಣ ಪ್ರಕ್ರಿಯೆ ಮುಖಾಂತರ ಫ್ಲೋಯಂ ಅಂಗಾಂಶದ ಮೂಲಕ ಸಾಗಿಸಲ್ಪಡುತ್ತವೆ. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಜೊತೆಗೆ ಅಮೈನೋ ಆಮ್ಲಗಳು ಮತ್ತು ಇತರ ವಸ್ತುಗಳನ್ನು ಫ್ಲೋಯಂ ಸಾಗಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ಕೇಳಿದ್ದು ಉತ್ತರ ನೋಡ್ತಾ ಇದ್ದೀವಿ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ಆಕ್ಸಿಜನ್. ಇಷ್ಟು ಜೀವಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದಂತಹ ಮಾದರಿ ಉತ್ತರಗಳನ್ನು ಗಮನಿಸಿದ್ವಿ. ಧನ್ಯವಾದಗಳು.